ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಮಶ್ರೂಮ್ ಸುಕ್ಕ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿರುವಂತಹ ಮಶ್ರೂಮ್ ಸುಕ್ಕ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಪರೋಟ ಜೊತೆ ಅಂಡ್ ರೈಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿರತ್ತೆ. ಅಂಡ್ ನೀವೇನಾದ್ರೂ ರಸಂ ಮಾಡ್ಕೊಂಡು ಸೈಡ್ ಡಿಶ್ ಆಗಿ ತಿಂತೀವಿ ಅಂತ ಹೇಳಿದ್ರೆ ಅದಕ್ಕೂ ಸಹ ತುಂಬಾನೇ ಚೆನ್ನಾಗಿರತ್ತೆ. ಅಂಡ್ ಅದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಮೊದಲನೇದಾಗಿ ಒಂದು ಪ್ಯಾನ್ ನ ಇಟ್ಕೊಂಡಿದೀನಿ. ಸೊ ಈ ಪ್ಯಾನ್ಗೆ ನಾನು ತೆಂಗಿನಕಾಯಿನ ಹಾಕೊಂತ ಇದ್ದೀನಿ. ಅಂದ್ರೆ ತುರ್ಕೊಂಡಿರೋ ತೆಂಗಿನಕಾಯಿನ ಹಾಕೊಳ್ಬೇಕು. ಒಂದ್ ಸ್ವಲ್ಪ ತೆಂಗಿನಕಾಯಿನ ತಗೊಂಡ್ರೆ ಸಾಕಾಗತ್ತೆ. ಒಂದು ಕಾಲು ಹೋಳನಷ್ಟು ತೆಂಗಿನಕಾಯಿ ಅಷ್ಟೇ. ನಾನಿಲ್ಲಿ ತುರ್ಕೊಳ್ಳೋದ್ರ ಬದಲು ಅದನ್ನ ಮಿಕ್ಸಿಗೆ ಹಾಕೊಂಡು ತರಿಯಾಗಿ ರುಬ್ಕೊಂಡಿದೀನಿ ಅಷ್ಟೇ. ಓಕೆ, ಸೊ ಇದನ್ನ ಚೆನ್ನಾಗಿ ರುಬ್ಕೊಳ್ಬೇಕು. ಇದು ಏನು ಈ ತರ ಮಿಕ್ಸ್ ಮಾಡ್ತಾನೆ ಇರ್ಬೇಕು, ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿದು ಬಿಡತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ. ಈ ತೆಂಗಿನಕಾಯಿ ಹುರಿಬೇಕಾದ್ರೇನೆ ಒಂದು ಸೂಪರ್ ಆಗಿರುವಂತ ಒಂದು ಘಮ ಬರ್ತಿರತ್ತೆ, ತುಂಬಾ ಚೆನ್ನಾಗಿರತ್ತೆ. ಇದಕ್ಕೆ ನೀವು ಒಣ ಕೊಬ್ಬರಿನೂ ಬೇಕಾದ್ರೆ ತಗೊಳ್ಬೋದು. ಬಟ್ ನಾನಿಲ್ಲಿ ಹಸಿಕಾಯನ್ನ ತಗೊಂಡು ಈ ತರ ಹುರ್ಕೊಂಡಿದೀನಿ. ನೋಡಿ ಕಾಣಿಸ್ತಾ ಇದೆ ಅಷ್ಟೇ ಚೆನ್ನಾಗಿ ಇದು ಫ್ರೈ ಆಗಿದೆ. ಹೈ ಫ್ಲೇಮ್ ಅಲ್ಲಿ ಹುರ್ಕೊಂಡಿದೀನಿ. ಇವಾಗ ಇದನ್ನ ಲೋ ಫ್ಲೇಮ್ ಮಾಡಿದೆ. ಇದನ್ನ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನಾನು ಮತ್ತೆ ಅದೇ ಪ್ಯಾನ್ ಅನ್ನ ಇಟ್ಕೊಂಡಿದೀನಿ. ಅದಕ್ಕೆ ಎಣ್ಣೆನ ಹಾಕೊಂತ ಇದ್ದೀನಿ. ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ. ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು. ಇವಾಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯನ್ನ ಹಾಕೊಂತ ಇದ್ದೀನಿ. ಅದ್ರ ಜೊತೆಗೆ ಸಣ್ಣ ಕಟ್ ಮಾಡ್ಕೊಂಡಿರುವಂತ ಒಂದು ಫುಲ್ಲು ಈರುಳ್ಳಿ, ಅದನ್ನು ಸಹ ಇದಕ್ಕೆ ಹಾಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಫುಲ್ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು. ಇದು ನೋಡಿ ಇವಾಗ ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಸೊ ನಾನು ಈ ಟೈಮ್ನಲ್ಲಿ ಇದಕ್ಕೆ ಟೊಮ್ಯಾಟೊನ ಹಾಕೊಂತ ಇದ್ದೀನಿ. ಈಗ ಒಂದು ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಟೊಮ್ಯಾಟೊನ ಇದಕ್ಕೆ ಆಡ್ ಮಾಡಿದ್ದೀನಿ. ಟೊಮ್ಯಾಟೊ ಆಡ್ ಮಾಡಿ ಆದ ತಕ್ಷಣ ನಾನು ಇದಕ್ಕೆ ಸಾಲ್ಟ್ ಅನ್ನ ಹಾಕ್ತೀನಿ. 1 ಸ್ಪೂನ್ ಅಷ್ಟು ಸಾಲ್ಟ್. ಅದಾದ ನಂತರ ಒಂದು 1/4 ಚಮಚದಷ್ಟು ಅರಿಶಿಣ ಪುಡಿ, ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಟೊಮ್ಯಾಟೊ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳೋಣ.
ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ್ಲಿ. ಇವಾಗ ನೋಡಿ ಟೊಮ್ಯಾಟೊ ಸಾಫ್ಟ್ ಆಗ್ತಾ ಬಂದಿದೆ. ಸೊ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿನ ತರತರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಈ ಘಮ ಘಮ ಅನ್ನತ್ತಲ್ವಾ, ಅದು ಚಂದ. ಬರೀ ಗೊಜ್ಜಿಗೆ ಅನ್ನ ಕಲ್ಸ್ಕೊಂಡು ತಿನ್ನಕ್ಕೂ ತುಂಬಾ ಚೆನ್ನಾಗತ್ತೆ. ಟೊಮ್ಯಾಟೊ ಬಾತ್ ತಿನ್ನಂಗಾಗತ್ತೆ. ಈಗ ನಾನು ಇದಕ್ಕೆ 2 ಪ್ಯಾಕ್ ಮಶ್ರೂಮ್ ನ ತಗೊಂಡಿದ್ದೀನಿ. ಅದನ್ನ ಕ್ಲೀನ್ ಆಗಿ ನೀರಿನಲ್ಲಿ ತೊಳೆದಿಟ್ಕೊಂಡಿದ್ದೆ. ಸೊ ನಾನು ಅದನ್ನ ಇದಕ್ಕೆ ಆಡ್ ಮಾಡ್ತೀನಿ. ಮಶ್ರೂಮ್ ನ ನೀರಿಂದ ನಾನು ತಕ್ಕೊಂಡ್ಬಿಟ್ಟು ಇದ್ ನೋಡಿ ಈ ತರ 1 ಮಶ್ರೂಮ್ ಅಲ್ಲಿ 2 ಪೀಸ್ ಮಾಡ್ಕೊಂಡಿದೀನಿ. ಸೊ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಇದೇನ್ ಬೆಂದ ಮೇಲೆ ಚುಚ್ಚೂರೇ ಆಗತ್ತೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಸ್ವಲ್ಪ ಬಾಯಿಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು 2 ಪೀಸ್ ಮಾಡ್ಕೊಂಡಿದೀನಿ. ನಿಮಗೆ ಬೇಕಂದ್ರೆ ನೀವು 4 ಪೀಸ್ ಮಾಡ್ಕೊಳ್ಬಹುದು. ಮಶ್ರೂಮ್ ನ ಹಾಕಿ ಆದ ತಕ್ಷಣ ಸ್ವಲ್ಪ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವಾಗ ನೀರನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಈ ಮಶ್ರೂಮ್ ಅದರ ಸ್ಪಾಂಜ್ ತರ ಅಲ್ವಾ. ಸೊ ನಾನು ನೀರಲ್ಲಿ ನೆನ್ಸಿಟ್ಬಿಟ್ಟಿದ್ದೆ. ಸೊ ಹಂಗಾಗಿ ಅದು ನೀರ್ ಫುಲ್ಲು ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟಿದೆ. ಆ ನೀರು ಫುಲ್ಲು ಬಿಡುತ್ತೆ ಅದು. ಸೊ ಅಲ್ಲಿವರೆಗೂ ಇದನ್ನ ಹಿಂಗೇನೆ ಬೇಯಿಸ್ಕೊಳ್ಳೋಣ. ಆ ನೀರ್ನಲ್ಲೇ ಇದು ಫುಲ್ ಬೆಂದೋಗ್ಬಿಡತ್ತೆ. ಮಶ್ರೂಮ್ ಏನೇ ಒಂದ್ ವೆರೈಟಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ನೀವು ಸಾಲ್ಟ್ ಅನ್ನ ಕಮ್ಮಿನೇ ಹಾಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಫಸ್ಟಿಗೆ ನೋಡುವಾಗ ತುಂಬಾ ಜಾಸ್ತಿ ಅನ್ಸುತ್ತೆ, ಆಮೇಲೆ ತುಂಬಾ ಕಮ್ಮಿ ಆಗ್ಬಿಡತ್ತೆ. ಸೊ ಅದು ಕ್ವಾಂಟಿಟಿ ಕಮ್ಮಿ ಆದಾಗ ನೀವು ಹಾಕೋ ಸಾಲ್ಟ್ ತುಂಬಾ ಜಾಸ್ತಿ ಆಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಸಾಲ್ಟ್ ಅನ್ನ ಕಮ್ಮಿನೇ ಹಾಕೊಳ್ಳಿ. ಇವಾಗ ಹೇಗೂ ಶ್ರಾವಣ ಬಂತಲ್ವಾ, ಶ್ರಾವಣದಲ್ಲಿ ಕೆಲವೊಬ್ರು ನಾನ್ ವೆಜ್ ತಿನ್ನಲ್ಲ. ಸೊ ಅಂತವ್ರು ಈ ತರ ಮಶ್ರೂಮ್ ನ ತಗೊಬಂದ್ಬಿಟ್ಟು ಮಾಡ್ಕೊಂಡ್ರೆ ನಿಮಗೆ ನಾನ್ ವೆಜ್ ನ ಬಿಟ್ಟಿದೀವಿ ಅಂತ ಹೇಳಿ ಫೀಲೇ ಆಗಲ್ಲ. ತುಂಬಾ ಚೆನ್ನಾಗಿರತ್ತೆ. ಸೇಮ್ ಟು ಸೇಮ್ ಚಿಕನ್ ಸುಕ್ಕ ತಿನ್ನಂಗೆ ಆಗತ್ತೆ. ಸೊ ನೀವು ಸಹ ಮಾಡ್ಕೊಳ್ಳಿ. ಇದಿವಾಗ ನೀರೆಲ್ಲ ಬಿಟ್ಕೊಳ್ತಾ ಬರತ್ತೆ. ನೀರೆಲ್ಲ ಬಿಟ್ಕೊಂಡು ಫುಲ್ ಡ್ರೈ ಆಗೋವರೆಗೂ ಇದನ್ನ ಹಾಗೇನೆ ಬೇಯಿಸ್ಕೊಳ್ಳೋಣ. ಇದನ್ನ ಹೀಗೇನೆ ಇವಾಗ ನೋಡಿ ಇಲ್ಲಿ ನೀರ್ ಬಿಡ್ತಾ ಇದೆ, ಇನ್ನೂ ನೀರ್ ಬಿಡತ್ತೆ. ಅದು ಫುಲ್ಲು ಡ್ರೈ ಆಗ್ಬೇಕು. ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕು. ನಾನು ಅಲ್ಲಿವರೆಗೆ ಇದನ್ನ ಈ ತರ ನೀರ್ಲಿ ಕ್ಲೋಸ್ ಮಾಡ್ಬಿಟ್ಟು ಬೇಯಿಸ್ಕೊಂತೀನಿ. ಹೀಗೆ ಕುಕ್ ಮಾಡ್ಬೇಕಾದ್ರೆ ನಿಮ್ ಹಸ್ಬೆಂಡ್ ಕೈಲಿ ಒಂದ್ ಸ್ವಲ್ಪ ಹಿಂಗೆ ಸ್ಪೂನ್ ಅನ್ನ ಅಲ್ಲಾಡ್ಸಿ, ಅವಾಗ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗತ್ತೆ. ಇದೊಂದು ಟ್ರಿಕ್, ಫಾಲೋ ಮಾಡಿ ಆಯ್ತಾ. ಮಿಡಿ ಮಾತು ಸೊ ಈಗ ನೋಡಿ ಇದು ನೀರೆಲ್ಲ ಡ್ರೈ ಆಗ್ತಾ ಇದೆ. ಸೊ ನಾನು ಈ ಟೈಮ್ನಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಚಿಕನ್ ಸುಕ್ಕ ಮಸಾಲ ಏನಿದೆ, ಸೊ ಇದನ್ನ ನಾನು ಇದಕ್ಕೆ ಹಾಕೊಂತ ಇದ್ದೀನಿ. ಜಸ್ಟ್ ಚಿಕನ್ ಮಸಾಲ ಅಷ್ಟೇನಾ? ಓಕೆ, ಏನ್ ಚಿಕನ್ ಸುಕ್ಕ ಮಸಾಲ ಅಂತ ಏನ್ ಸಪ್ರೇಟ್ ಇರಲ್ಲ, ಚಿಕನ್ ಮಸಾಲ. ಸೊ ಇದನ್ನ ಇದಕ್ಕೆ ಹಾಕೊಳ್ಬೇಕು. ಹಾಕೊಂಡಾದ ನಂತರ ಅದೇ ನಾವು ಫಸ್ಟಿಗೆ ಏನು ತೆಂಗಿನಕಾಯಿ ತುರಿ ಮಾಡ್ಕೊಂಡು ಅದನ್ನ ಹುರ್ಕೊಂಡಿದ್ವಲ್ವಾ, ಸೊ ಅದನ್ನ ಇದಕ್ಕೆ ಆಡ್ ಮಾಡ್ತೀನಿ.
ಓಕೆ, ಸೊ ಇದಿಷ್ಟನ್ನ ಆಡ್ ಮಾಡ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಘಮ ಘಮ ಅಂತಿರತ್ತೆ, ಸಕ್ಕತ್ತಾಗಿರತ್ತೆ. ನೋಡಿ ಗೈಸ್, ಈ ತರ ಸ್ಪೂನ್ ನ ಅಲ್ಲಾಡ್ಸು ಅಂತ ಹೇಳಿ ಇದ್ ಮಾಡ್ಬೇಕು, ಅವಾಗ ಟೇಸ್ಟಿಯಾಗಿ ಬರತ್ತೆ, ತುಂಬಾ ಟೇಸ್ಟಿಯಾಗಿ. ಇಲ್ಲಿ ನಾನೇನ್ ಟ್ರೈಪಾಡ್ ಸ್ಟ್ಯಾಂಡ್ ಇಟ್ಟಿದ್ದೀನಿ, ಅದ್ ಬರೀ ಝೂಮ್ ಆಗೋದು, ಜಸ್ಟ್ ಪಾತ್ರೆನಷ್ಟೇ, ಮುಖ ಝೂಮ್ ಆಗಲ್ಲ, ಅದಕ್ಕೆ ಬಗ್ಬೇಕು ಸ್ವಲ್ಪ. ಎಲ್ಲ ಪುಡಿ ಆಗೋ ಹೋಗ್ತೈತಲ್ಲಿ ನೀನ್ ಮಿಕ್ಸಿಂಗ್ ಅಲ್ಲಿ. ಸೊ ನೋಡಿ ಗೈಸ್, ಇವಾಗ ನಾವೇನು ಅಡಿಷನಲ್ ಆಗಿ ನೀರೇನು ಆಡ್ ಮಾಡ್ಕೊಂತಲ್ಲ, ಯಾಕಂತ ಹೇಳಿದ್ರೆ ಅವಾಗ ಮಶ್ರೂಮ್ ಬೇಯಿಸ್ಕೊಳ್ಳುವಾಗನೇ ಮಶ್ರೂಮ್ ಅಲ್ಲಿ ನೀರ್ ತುಂಬಾ ಬಿಟ್ಟಿತ್ತಲ್ವಾ, ಅದೇ ನೀರಲ್ಲಿ ಇದು ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವಾ. ಈಗ ಲಾಸ್ಟ್ ಫೈನಲ್ ಟಚ್ ಅಪ್ ಅಂತ ಹೇಳ್ಬಿಟ್ಟು ಈ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಹೆಂಗ್ ಕಾಣಿಸ್ತಿದೆ ಹೇಳಿ, ಮಸ್ತ್ ಆಗಿ ಕಾಣ್ತಿದೆ ಅಲ್ವಾ. ಚಿನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸಾಕದಾಗಿ ಕಾಣ್ತಿದೆ. ಸೊ ಇದನ್ನ ಇವಾಗ ನೀವು ಚಪಾತಿ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ಎಲ್ಲ ಇದ್ರ ಜೊತೆನು ಮಸ್ತ್ ಕಾಂಬಿನೇಷನ್. ಸೊ ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ, ಮಾಡ್ಕೊಂಡ್ಬಿಟ್ಟು ತಿನ್ನಿ, ತುಂಬಾನೇ ಫ್ಲೇವರ್ಫುಲ್ ಆಗಿರತ್ತೆ ಅಂಡ್ ತುಂಬಾ ಚೆನ್ನಾಗಿರತ್ತೆ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.